ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ಮಕ್ಕಳಿಗೆ ಮೆಮೊರಿ ಪವರ್ ಯಾರಿಗೆಲ್ಲ ಕಡಿಮೆ ಇದೆಯೋ ಅಂಥ ಮಕ್ಕಳಿಗಂತೂ ಈ ಥರ ಒಂದು ಚಟ್ನಿ ಪೌಡರ್ನ ಮಾಡಿಟ್ಕೊಂಡು ಡೈಲಿ ಸ್ವಲ್ಪ ಅನ್ನದ ಜೊತೆ ಕೊಡಿ. ಈ ಚಟ್ನಿ ಪೌಡರ್ನ ಯಾವುದ್ರಲ್ಲಿ ಮಾಡೋದು ಮತ್ತು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದೆಲಗ ಸೊಪ್ಪನ್ನು ತೊಗೊಂಡಿದ್ದೀನಿ. ಅಂದರೆ ಬ್ರಾಹ್ಮಿ ಲೀವ್ಸ್ ಅಂತ ಏನು ಹೇಳ್ತೀವಿ ನಾವು ಸಾಂಸ್ಕ್ರಿಟಲ್ಲಿ, ಅದು ಒಂದೆಲಗ. ಸಾಮಾನ್ಯವಾಗಿ ಎಲ್ಲಿ ನೀರು ಜಾಸ್ತಿ ಇರುತ್ತೋ ಅಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ. ನಾನು ಇದನ್ನು ವಾಶ್ ಮಾಡಿ ಒಣಗಿಸ್ಲಿಕ್ಕೆ ಇಟ್ಟಿದ್ದೀನಿ. ಅಂತ ಅಂದರೆ ನೀರೆಲ್ಲ ಡ್ರೈ ಆದರೆ ಸಾಕಾಗುತ್ತೆ. ಇವಾಗ ಇಲ್ಲೊಂದು ಫ್ರೈಯಿಂಗ್ ಪ್ಯಾನ್ಗೆ ನಾನಿಲ್ಲಿ ಅರ್ಧ ಕಪ್ಪು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಷರಿಂಗ್ ಕಪ್ ಬರುತ್ತಲ್ಲ ಅದರಲ್ಲಿ ಅರ್ಧ ಕಪ್ಪು ಅದು. ನೀವು ಯಾವುದಾದ್ರೂ ಒಂದು ಕಪ್ಪನ್ನು ಮೆಷರ್ಮೆಂಟಾಗಿ ಇಟ್ಕೊಳ್ಳಿ. ಈ ಕಡಲೆಬೇಳೆ ಎಲ್ಲ ನಮಗೆ ಕ್ರಿಸ್ಪಾಗಿ ನಾವು ಈ ರೀತಿ ಹುರ್ಕೊಳ್ಬೇಕಾಗತ್ತೆ. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಈವನ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಎಲ್ಲೂ ಕೂಡ ಸೀದೋಗೋದಿಲ್ಲ. ಇವಾಗ ನೋಡಿ ರೆಡಿಯಾಗಿದೆ. ಒಂದು 2-3 ನಿಮಿಷ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು. ಆಗಿರ್ತಕ್ಕಂಥ ಕಡಲೆಬೇಳೆ ಎಲ್ಲ ನಾನು ತೆಗೆದು ಒಂದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ನಾನು ಯಾವ ಕಪ್ಪಲ್ಲಿ ಕಡಲೆಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ಕೂಡ ತೊಗೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಕೂಡ ಕಲರ್ ಚೇಂಜ್ ಆಗಬೇಕು, ಅಂದರೆ ಕ್ರಿಸ್ಪಾಗಿ ಕಲರ್ ಚೇಂಜ್ ಆಗಬೇಕು. ಈ ರೀತಿ ಯಾವುದೇ ಬೇಳೆನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾದ್ರೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಏಕೆ ಅಂತ ಅಂದರೆ ನೀಟಾಗಿ ಆಗುತ್ತೆ, ಎಲ್ಲದೂ ಕೂಡ ಈವನ್ ಆಗಿ ಡ್ರೈ ರೋಸ್ಟ್ ಆಗುತ್ತೆ. ಇವಾಗ ನೋಡಿ ಇದು ಕೂಡ ರೆಡಿಯಾಗಿದೆ. ಇದನ್ನು ನಾನು ಸೇಮ್ ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಉದ್ದಿನಬೇಳೆ ರೋಸ್ಟ್ ಆದಮೇಲೆ ನಾನಿಲ್ಲಿ ಒಂದೇ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 4 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಖಾರ ತುಂಬ ಇಷ್ಟಪಡ್ತೀರಾ ಅಂತ ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಬೇಕಾದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈ ರೀತಿ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ನೀಟಾಗಿ ಆಗುತ್ತೆ. ಮತ್ತು ಹಾಗೆ ಡ್ರೈ ರೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಘಾಟ್ ಆದಂಗೆ ಆಗುತ್ತೆ. ಹಾಗಾಗಿ ಮಕ್ಕಳಿರ್ತಾರಲ್ವ ಮನೆಯಲ್ಲಿ, ಈ ರೀತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಬೇಳೆ ಏನು ಇಟ್ಕೊಂಡಿದ್ದೀವಿ ಅದ್ರ ಜೊತೆ ಸೇರಿಸೋದು ಬೇಡ. ಇವಾಗ ನಾನು ಒಂದೆಲಗ ಸೊಪ್ಪು ಏನು ತೊಳೆದು ನಾನು ಡ್ರೈ ಮಾಡೋಕ್ಕಿಟ್ಟಿದ್ದೆ, ಆ ಮೇಲ್ಗಡೆ ನೀರೆಲ್ಲ ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ಅದೇ ಪ್ಯಾನ್ಗೆ ಹಾಕ್ಕೊಂಡು ಕ್ರಿಸ್ಪ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದರಲ್ಲೇನು ಎಲೆ ತೊಟ್ಟೆಲ್ಲ ಕಾಣಿಸ್ತಾ ಇದೆ ಅದನ್ನು ತೆಗಿಯೋಂಥ ಅವಶ್ಯಕತೆ ಇಲ್ಲ, ಅದರ ಸಮೇತವಾಗೇ ಹಾಕ್ಕೊಳ್ಬೇಕು. ಇದನ್ನು ನನ್ನ ಕೈಯಲ್ಲಿ ಬಿಗಿಯಾಗಿ ಇಟ್ಕೊಂಡ್ರೆ ಒಂದು ಇಡೀ ಕರೆಕ್ಟಾಗಿ ಆಗುತ್ತೆ. ಹಾಕಿದಾಗ ಅಷ್ಟೊಂದಿತ್ತು, ಇದು ಡ್ರೈ ಆಗ್ತಾ ರೋಸ್ಟ್ ಆಗ್ತಾ ನೋಡಿ ಎಷ್ಟು ಕಡಿಮೆ ಆಗುತ್ತೆ ಕ್ವಾಂಟಿಟಿ ಅಂತೇಳಿ. ಇವಾಗ ಬ್ರಾಹ್ಮಿ ಕೂಡ ರೆಡಿಯಾಗಿದೆ. ನಾನು ಬೇಳೆ ಎಲ್ಲ ಹಾಕಿಟ್ಕೊಂಡಿದ್ನಲ್ವ ಅದ್ರ ಜೊತೆ ಇಡ್ತೀನಿ ಇದನ್ನು. ಇವಾಗ ಅದೇ ಕಪ್ಪಲ್ಲಿ 2 ಕಪ್ಪು ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಎಲ್ಲದೂ ಕೂಡ ಕಲರ್ ಚೇಂಜ್ ಆಗಬೇಕು. ಇದು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕೊಬ್ಬರಿನೂ ಕೂಡ ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ ತಣ್ಣಗಾಗಲಿಕ್ಕೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಮೆಣಸಿನ್ಕಾಯಿ ರೋಸ್ಟ್ ಮಾಡಿದ್ನಲ್ವ ಅದನ್ನು ಸೇರಿಸ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಇಷ್ಟು ಪೌಡರ್ ಆದಮೇಲೆ ನಾನು ಇದಕ್ಕೆ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಕೂಡ ಇವಾಗ ಸ್ವಲ್ಪ ತಣ್ಣಗಾಗಿದೆ. ಕೊಬ್ಬರಿನ ಸೇರಿಸಿ ಎರಡನ್ನೂ ಒಟ್ಟಿಗೆ ಮತ್ತೆ ಪೌಡರ್ ಮಾಡ್ಕೊಳ್ಳೋಣ. ಇಷ್ಟು ತರಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಈಗ ಬ್ರಾಹ್ಮಿ ಎಲೆಗಳೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲದನ್ನು ಸೇರಿ ಒಟ್ಟಿಗೆ ಪೌಡರ್ ಮಾಡ್ಕೊಳ್ಬೇಕು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದೂ ಕೂಡ ಹಾಕಿ ನಾನು ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ಹುಳಿ ಇಷ್ಟಪಡೋರಾದರೆ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ನಾನು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟಾಗಿರಲಿ ಅಂತೇಳಿ ನಾನು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡಿದ್ದೀನಿ. ಇವಾಗ ನೋಡಿ ರೆಡಿಯಾಗಿದೆ. ಸ್ವಲ್ಪ ತರಿಯಾಗಿಯೇ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕಿ ಈ ಪೌಡರ್ನ ಸೇರಿಸಿ ಮಕ್ಕಳಿಗೆ ತಿನ್ನಿಸಿ. ದೊಡ್ಡವರು ಕೂಡ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬ್ರಾಹ್ಮಿ ಎಲೆಗಳನ್ನ ಪ್ರತಿದಿನ 2 ಎಲೆ ಮಕ್ಕಳಿಗೆ ತಿನ್ನಿಸಿದ್ರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಡೈರೆಕ್ಟಾಗಿ ತಿನ್ನಿ ಅಂತ ಅಂದರೆ ಯಾರೂ ಕೂಡ ತಿನ್ನೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ, ಏನು ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡಿದ್ರು ಫಾಲೋ ಮಾಡಿ. ಥ್ಯಾಂಕ್ ಯು.